ನಮಸ್ತೆ. ಈ ಒಂದು ವ್ಲಾಗು ನಾನು ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಕರ್ಕೊಂಡೋಗಿರೋಂಥದ್ದು. ತುಂಬ ದಿನದಿಂದ ಹಿಂದೆ ಶೂಟ್ ಮಾಡಿರೋಂಥದ್ದು. ಬ್ಯುಸಿ ಇದ್ದ ಕಾರಣ ನಾನು ಇದನ್ನ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಇದೇನಂತಂದರೆ ಯಾರೆಲ್ಲ ಬಿರಿಯಾನಿ ಪ್ರಿಯರಿದ್ದಾರೋ ಅವರು ಹೋಗಿ ಇಲ್ಲಿ ಬಿರಿಯಾನಿ ತಿನ್ಬೋದು ಅನ್ನೋದಕ್ಕೆ ಒಂದು ಕಂಟೆಂಟು ಅಂದರೆ ಇನ್ಫಾರ್ಮೇಷನ್ ಅಂತ ನಾನಿಲ್ಲಿ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಸೌಂಡ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವೆಲ್ಲಿ ಹೋಗಿದ್ವಿ, ಏನು, ಎಲ್ಲಿ ಬಿರಿಯಾನಿ ತಿಂದ್ವಿ ಅಂತ ಹೇಳ್ತೀನಿ. ಈ ಕ್ಯೂಟಿ ಜೊತೆ ಸ್ವಲ್ಪ ಆಟ ಆಡಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಒಂದು ಕಡೆ ಹೋಗಿದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ನಾವು ಬಿರಿಯಾನಿ ತಿನ್ನೋಕ್ಕೆ ಅಂತ ಹೋಗಿರೋಂಥದ್ದು. ಫೇಮಸ್ ಬಿರಿಯಾನಿ. ನೀವು ಎಂಡ್ವರೆಗೂ ನೋಡ್ತಾ ಇರಿ. ಆ ಜಾಗ ಹೆಂಗಿದೆ, ಬಿರಿಯಾನಿ ಟೇಸ್ಟ್ ಹೆಂಗಿದೆ, ಏನೇನು ಸಿಗುತ್ತೆ ಎಲ್ಲನೂ ನಿಮಗೆ ಇನ್ಫಾರ್ಮೇಷನ್ ಸಿಗೋ ಅಂಥದ್ದು. ಬನ್ನಿ ಹಾಗಿದ್ರೆ ನೋಡೋಣ ವಿಡಿಯೋನ ಫುಲ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಳಾಕ್ಸ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ಮಲ್ಲಿಕಾ ಬಿರಿಯಾನಿ ತಿನ್ನೋಕ್ಕೆ ಅಂತ ಇಬ್ಬರು ಕರ್ಕೊಂಡು ಬಂದಿದ್ದಾರೆ. ಇದಿರೋದೆಲ್ಲಿ ಈಗ ಭೈರತಿ ಅಂತ ಒಂದು ವಿಲೇಜು, ಬ್ಯಾಂಗ್ಳೂರಲ್ಲೇ ಇರೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ ಸ್ಟಾರ್ಟರ್ಸು, ಪ್ರತಿಯೊಂದು ಹ್ಯಾಂಬಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ನೋಡುವ. ನಂದೀಶ್ವರ. ಇಲ್ಲಿ ಬಿರಿಯಾನಿ ವಿಶೇಷತೆ ಏನಪ್ಪ ಅಂತಂದರೆ ಸೌದೆ ಒಲೆಯಲ್ಲೇ ಮಾಡೋ ಅಂಥದ್ದು. ಸುಮಾರು ಸ್ಟಾರ್ಟರ್ಸ್ ಇರುತ್ತೆ. ಏನಪ್ಪ ಅದು, ಚಿಕನ್ ಕಬಾಬ್ ಇರ್ಬೋದು, ಲಿವರ್ ಫ್ರೈ ಇರ್ಬೋದು, ಚಿಕನ್ ಚಾಪ್ಸು, ಮಟನ್ ಬಿರಿಯಾನಿ. ನೀವಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಸೌದೆಗಳನ್ನ ಇಟ್ಟಿದ್ದಾರೆ ಅಂತ. ಹೌದು, ಇಲ್ಲಿ ಮಾಡೋ ಅಂಥದ್ದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಸೌದೆ ಇಟ್ಟು ಮಾಡೋ ಅಂಥದ್ದು. ಹಾಗಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸುತ್ತಮುತ್ತ ಯಾರೆಲ್ಲ ಇದ್ದೀರೋ, ಬಿರಿಯಾನಿ ಪ್ರಿಯರಿದ್ದಾರೋ ಅಂಥವರು ಹೋಗಿ ಇಲ್ಲಿ ಮಲ್ಲಿಕಾ ಬಿರಿಯಾನಿ ತಿನ್ನಿ. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಭಾಳ ಖುಷಿಯಾಗುತ್ತೆ. ನಾವು ಆರ್ಡ್ರ್ ಮಾಡ್ಕೊಂಡಿರೋದಂಥದ್ದು ಮಟನ್ನು, ಚಿಕನ್ನು ಎರಡೂ ಟೇಸ್ಟ್ ಮಾಡೋಣ ಅಂತ. ನಾವು ಆಲ್ರೆಡಿ ತಿಂದಿದ್ವಿ, ಬಟ್ ನಾನೆಲ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಈ ಸಲ ಒಂದು ವಿಡಿಯೋ ಯಾಕೆಲ್ಲರಿಗೂ ತಿಳಿಸ್ಬಾರ್ದು ಅಂತ ಹೇಳಿ ನಾವು ತಗೊಂಡು ಆಮೇಲೆ ಹೋದ್ವಿ. ಅಂದರೆ ಇಲ್ಲಿ ಜಾಗ ಹೇಗಿದೆ ಅಂತಂದರೆ ದೊಡ್ಡ ಜಾಗ ಇರೋಂಥದ್ದು, ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆನೂ ಸಿಟ್ಟಿಂಗು ಮಾಡೋ ಅಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆ ಅವೈಲಬಲ್ ಇದೆ, ಕೂತ್ಕೊಂಡು ತಿನ್ಬೋದು. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ. ಆ ವಾತಾವರಣನೇ ತುಂಬ ಚೆನ್ನಾಗಿತ್ತು, ಮತ್ತು ಕ್ಲೈಮೇಟ್ ಕೂಡ ಅವತ್ತು ಬೊಂಬಾಟಾಗಿತ್ತು. ನಾವು ಅದ್ರ ಜೊತೆಗೆ ತೊಗೊಂಡಿದ್ದು ಕೆಲವೊಂದು ಡ್ರಿಂಕ್ಸ್ಗಳನ್ನ ತೊಗೊಂಡಿದ್ವಿ. ಅಂತಂದರೆ ಬಿಂದು ಜೀರಾ, ಕೋಕೋ, ಆ ಥರ ನೀವು ನೋಡ್ತಾ ಇರ್ಬೋದು. ಯಾರ ಕೈಯಲ್ಲಿ ನೋಡಿದ್ರು ಒಂದೊಂದು ಜ್ಯೂಸ್ ಇರುತ್ತೆ, ಬಿರಿಯಾನಿ ಇರುತ್ತೆ. ಬಂದವರೆಲ್ಲ ಮುದ್ದೆ ಊಟ ಕೂಡ ಸಿಗುತ್ತೆ ಇಲ್ಲಿ. ತುಂಬ ಜನ ಬಂದು ಅಲ್ಲಿ ತಿನ್ನೋಂಥದ್ದು. ನಾವು ಹೋಗಿದ್ದು ಯಾವತ್ತಪ್ಪ, ಬುಧವಾರ, ಮಂಗಳವಾರ, ಶುಕ್ರವಾರ ಆ ಥರ ಹೋದರೆ ನಿಮಗೆ ಈ ಥರ ಒಂದು ಖಾಲಿ ಜಾಗನ ನೋಡ್ಬೋದು. ಬಟ್ ಸಂಡೇ ಆ ಥರ ಹೋದ್ರಂತೂ ಕ್ಯೂ ಸಿಸ್ಟಮೇ. ಇಲ್ಲಿ ನೋಡಿ ಮೆನು, ಅಷ್ಟು ಮೆನುಗಳಿದೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ತೊಗೊಬೋದು. ಫ್ರೈಸು ಅಂತ ಏನಿರೋದಿಲ್ಲ. ಇದು ಮಟನ್ ಚಾಪ್ಸು, ಲಿವರ್ ಫ್ರೈ ಮತ್ತು ಚಿಕನ್ ಏನೋ ಒಂದು ಸಮಥಿಂಗ್ ಚೆನ್ನಾಗಿತ್ತು. ಅದು ಎಲ್ಲನೂ ನಾವು ಟೇಸ್ಟ್ ಮಾಡಿರೋಂಥದ್ದು. ಅದಕ್ಕೆ ಇಲ್ಲಿ ಸಾಂಬಾರು ಮತ್ತು ಮೊಸರು ಬಜ್ಜಿ ಇದು ಎಲ್ಲ ಕೊಡ್ತಾನೆ. ಇದು ಕಬಾಬು ಕೂಡ ಅಷ್ಟೇ ಭಾಳ ಚೆನ್ನಾಗಿತ್ತು. ನೀವಲ್ಲಿ ನೋಡ್ತಾ ಇದ್ದೀರಾ. ಬಂದವರೆಲ್ಲ ಹಿಂಗೆ ಬಿರಿಯಾನಿ ಪ್ಲೇಟ್ ಹಿಡ್ಕೊಂಡು ಜಾಗ ಹಿಡ್ಕೊಂಡು ಕುತ್ಕೊತಾರೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಏನು ಕುತ್ಕೊಂಡು ತಿನ್ನೋ ಅಂಥದ್ದಾಗಿರ್ಬೋದು. ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿದ್ದೀವೇನೋ ಅನ್ನೋ ಒಂಥರ ಫೀಲ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಇಂಟೀರಿಯರ್ ವರ್ಕು ಆ ಥರ ಇದೆ. ಇನ್ನು ಕ್ಲೀನ್ ಬಗ್ಗೆ ಹೇಳೋದಾದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೋಟೆಲ್ನ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕಡೆನೂ ಬೇಗ ಕ್ಲೀನಿಂಗ್ ನಡೆಯುತ್ತೆ.
ಎಲ್ಲ ಜಾಗ ಇಲ್ವಲ್ಲ ಅಂತ ನಾವೇನು ಯೋಚನೆ ಮಾಡೋಂಗಿರಲಿಲ್ಲ. ತುಂಬ ಕಡೆ ಹಾಕಿದ್ದಾರೆ ಅಂತಂದರೆ ಫಸ್ಟ್ ಫ್ಲೋರು, ಆ ಸೈಡು ಈ ಸೈಡು ಅಂತ ಹೇಳಿ, ಮತ್ತು ಅಲ್ಲೇ ಒಂದು ಉಯ್ಯಾಲೆ ಹಾಕಿದ್ರು. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕುಲ್ಫಿ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಐಸ್ ಕ್ರೀಮ್ ಆಗಿರ್ಬೋದು, ಕುಲ್ಫಿ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಆ್ಯಂಡ್ ಬೀಡ ಆಗಿರ್ಬೋದು, ಎಲ್ಲನೂ ಕೂಡ ಇರುತ್ತೆ. ಫ್ಯಾಮಿಲಿ ಜೊತೆ ಹೋಗಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಏಕೆಂದರೆ ಈಗಿನ ಕಾಲದಲ್ಲಿ ಬಿರಿಯಾನಿ ಪ್ರಿಯರು ಬಹಳ ಜನ ಇರ್ತಾರೆ. ಅಂಥವ್ರಿಗೆ ಮಲ್ಲಿಕಾ ಇದು ಸ್ವಲ್ಪ ದೂರ ಇದೆ ಬ್ಯಾಂಗ್ಳೂರಿಂದ. ಬೈರತಿ ಅನ್ನೋ ಒಂದು ಹಳ್ಳಿನಲ್ಲಿ ಇರೋ ಅಂಥ ಒಂದು ಪ್ಲೇಸು. ತುಂಬ ಚೆನ್ನಾಗಿದೆ. ನಾವು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಮನೆ ಕಡೆ ವಾಪಸ್ಸಾದ್ವಿ. ಯಾವುದೇ ರೀತಿ ಗೊಂದಲನೂ ಇರಲಿಲ್ಲ, ವೆಯ್ಟಿಂಗ್ ಇರಲಿಲ್ಲ. ಇನ್ನು ಟೇಸ್ಟ್ ವೈಸ್ ಬಗ್ಗೆ ಹೇಳ್ಬೇಕಂದ್ರೆ, ಆಮೇಲೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಬಿರಿಯಾನಿ ತಿನ್ನೋಕ್ಕಾಗದೆ ಬಿಟ್ಟರೆ ಅಲ್ಲೇ ಕಂಟೈನರ್ಗಳನ್ನ ಇಟ್ಟಿರ್ತಾರೆ, ಅದನ್ನು ನೀವು ತೊಗೊಂಡು ಫಿಲ್ ಮಾಡ್ಕೊಂಬರ್ಬೋದು. ವಿಶೇಷ ಮಾಹಿತಿ ಏನಪ್ಪ ಅಂತ ಅಂದರೆ, ಯಾರೆಲ್ಲ ಬಿರಿಯಾನಿ ತೊಗೊಂಡು ಕೆಲವರು ಮಕ್ಕಳು ಬಿಟ್ಬಿಡ್ತಾರೆ, ಕೆಲವರು ತಿನ್ನೋಕ್ಕಾಗೋದಿಲ್ಲ ಅಂಥವ್ರಿಗೆ ಒಂದು ಬೆಸ್ಟ್ ಉಪಾಯ ಏನಂತಂದರೆ, ಕಂಟೈನರ್ಗಳನ್ನ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ನಾವು ಫಿಲ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗೋವಂಥದ್ದು. ಇದರ ಉದ್ದೇಶ ಏನಪ್ಪ ಅಂತಂದರೆ, ಅವರು ಅನ್ನ ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ತುಂಬ ಖುಷಿಯಾಯಿತು ಅದು. ಇನ್ನೊಂದು, ನಾವು ಕಷ್ಟಪಟ್ಟು ದುಡ್ಡನ್ನ ದುಡಿದು ನಾವಲ್ಲಿ ತೊಗೊಂಡಿರ್ತೀವಿ, ಮತ್ತು ಅದನ್ನು ಅರ್ಧಕ್ಕೆ ಬಿಟ್ಟು ಬರೋದು ಚೆನ್ನಾಗಿರೋದಿಲ್ಲ. ಇನ್ ಕೇಸ್ ನಿಮಗೆ ಅದನ್ನು ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಮನೆಗೆ ತರೋವಂಥದ್ದು. ಕೆಲವು ಮಕ್ಕಳು ಎಲ್ಲನೂ ತಿನ್ನೋದಿಲ್ಲ, ಬಿಟ್ಬಿಡ್ತಾರೆ. ಏಕೆಂದರೆ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿರ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ತಿನ್ನೋಕ್ಕಾಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಸತಿ ಅಷ್ಟು ಸೇರೋದಿಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಉಪಯೋಗ ಆಗುತ್ತೆ ಎಲ್ಲರಿಗೂ. ಇನ್ನು ಈ ಫ್ಲವರ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಶಂಕುಪುಷ್ಪ ಅಂತ. ಇದನ್ನು ನೀವು ಮನೆಯಲ್ಲೇ ಬೆಳ್ಕೊಬೋದು. ಇದರಿಂದ ಏನೇನು ಯೂಸ್ಫುಲ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಇದರಿಂದ ಏನೇನಾಗುತ್ತೆ, ಎಷ್ಟು ಬೆನಿಫಿಟ್ಸ್ ಇದೆ, ಆಮೇಲೆ ಎಷ್ಟು ಈಸಿ ಇದು ಏನಿಲ್ಲ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ 4 ಈ ಹೂಗಳನ್ನ ಹಾಕಿ ಚೆನ್ನಾಗಿ ಕುದಿಸಿ, ಅದಕ್ಕೆ ಒಂದು ನಿಂಬೆಹಣ್ಣು ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯೋ ಅಂಥದ್ದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾನು ಈ ಒಂದು ಫ್ಲವರ್ ಬಗ್ಗೆ, ಅಂದರೆ ಈ ಒಂದು ಶಂಕುಪುಷ್ಪದ ಬಗ್ಗೆ ಒಂದು ದೊಡ್ಡ ಲೆಂತಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಬಟ್ ಇದರಿಂದ ಸ್ವಲ್ಪ ತಿಳಿಸೋಣ ಫಸ್ಟು, ಆಮೇಲೆ ಅದರ ಉಪಯೋಗಗಳೇನು, ಏನೇನಾಗುತ್ತೆ, ಏನೆಲ್ಲ ಪ್ರಯೋಜನ ಆಗುತ್ತೆ. ಯಾಕೆಂದರೆ ಇದು ಎಲ್ಲ ಕಡೆ ಸಾಮಾನ್ಯವಾಗಿ ಬೆಳೆಯೋಂಥದ್ದು. ಈ ಅಮೃತ ಬಳ್ಳಿ ಅಂತ ಏನು ಹೇಳ್ತಾರೆ, ಅದೇ ಥರ ಇದನ್ನು ಜಸ್ಟ್ ನೀರಲ್ಲಿ ಕುದಿಸಿ ಕುಡಿದ್ರೆ ಸಾಕು, ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ಲು ಮಾಹಿತಿನ ಕೊಡ್ತೀನಿ. ಇನ್ನು ಈ ಒಂದು ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.